ವೆಲ್ಕಮ್ ಬ್ಯಾಕ್ ಟು ರಂಜನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇರೋರಂತೂ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನೀವು ಅರ್ನಿಂಗ್ಸ್ನ ಮಾಡೋ ಒಂದು ಟಿಪ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ಮೀಶೋನಲ್ಲೇ ಇರುವಂತಹ ಆಪ್ಷನ್ನು. ಯಾವ ರೀತಿಯಾಗಿ ನೀವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ₹1 ಕೂಡ ಖರ್ಚು ಮಾಡದೆ ಯಾವ ರೀತಿಯಾಗಿ ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಓಕೆನಾ. ಮೊದಲನೇದಾಗಿ ನೀವು ಮೀಶೋ ಅಪ್ಲಿಕೇಶನನ್ನು ಓಪನ್ ಮಾಡಿ ಪ್ರಾಡಕ್ಟ್ನ ಆರ್ಡರ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ. ಏನದು ಅಂತಂದರೆ ಒಂದು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ನೀವು ಆರ್ಡರ್ನ ಮಾಡ್ಕೊಳ್ಬೋದು. ಹಾಗೆಯೇ ಆನ್ಲೈನ್ ಪೇಮೆಂಟ್ ಮಾಡಿ ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಇನ್ನೊಂದು ಆಪ್ಷನ್ ಇರುತ್ತೆ ನಿಮಗೆ ಮೀಶೋ ಪೇ ಲೇಟರ್ ಅಂತ ಹೇಳ್ಬಿಟ್ಟು. ಸೊ ಈ ಮೀಶೋ ಪೇ ಲೇಟರ್ನ ಯೂಸ್ ಮಾಡಿಕೊಂಡು ನೀವು ಆರ್ಡರ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಕಮಿಷನ್ ಸಿಗುತ್ತೆ. ಸೊ ಹಾಗಾದರೆ ಈ ಮೀಶೋ ಪೇ ಲೇಟರ್ ಅಂತಂದರೆ ಏನು ಅಂತಂದರೆ, ಪೇ ಲೇಟರ್ ಅಂತಂದರೆ ನೀವಿವಾಗ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಅವರು ಒಂದು ನಿಗದಿತ ಟೈಮನ್ನು ಕೊಡ್ತಾರೆ. ಅಂದರೆ ಒಂದು ಇಷ್ಟು ಟೈಮಲ್ಲಿ ನೀವು ಈ ಪ್ರಾಡಕ್ಟಿಗೆ ಅಮೌಂಟನ್ನು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ ಈ ಮಂತ್ ಅಥವಾ 20 ಡೇಸ್ ಒಂದು ಡೇಟ್ ಕೊಟ್ಟಿರ್ತಾರೆ. ಇವತ್ತು 4 ಅಂತ ಅಂದ್ಕೊಂಡ್ರೆ 4ಇಂದ 15ವರೆಗೂ 20ವರೆಗೂ ಇಲ್ಲ 30ವರೆಗೂ ಈ ರೀತಿಯಾಗಿ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಒಳಗಡೆ ನೀವು ಅದಕ್ಕೆ ಪೇ ಮಾಡಬೇಕಾಗತ್ತೆ, ಓಕೆನಾ. ಸೊ ಪೇ ಮಾಡಿ ನೀವು ಆ ಪ್ರಾಡಕ್ಟ್ನ ಹಾಗೆ ಇಟ್ಕೊಳ್ಬೋದು. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋ ಅಂಥವ್ರಿಗೆ ಇದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ಅಂದರೆ, ಇಲ್ಲಿ ನೀವು ಯಾವಾಗ ಪೇ ಮಾಡಬೇಕು ಅಂದರೆ ಆ ಒಂದು ಪ್ರಾಡಕ್ಟ್ನ ನಿಮ್ಮ ಹತ್ರನೇ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡಲ್ಲ ಅಂತ ಅಂದಾಗ ಅವ್ರು ಕೊಟ್ಟಿರೋ ಟೈಮಲ್ಲಿ ನೀವು ಪೇ ಮಾಡಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋ ಅಂಥವ್ರು ಏನು ಮಾಡ್ತೀವಿ, ಜಸ್ಟ್ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊತೀವಿ, ತೊಗೊತೀವಿ, ರಿವ್ಯೂ ಕೊಡ್ತೀವಿ, ನೆಕ್ಸ್ಟು ರಿಟರ್ನ್ ಮಾಡ್ತೀವಿ. ಈ ರೀತಿಯಾಗಿ ರಿಟರ್ನ್ ಮಾಡಿದಾಗ ನಾವು ಯಾವುದೇ ರೀತಿಯಾದಂತಹ ಅಮೌಂಟನ್ನು ಕೂಡ ಪೇ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಜಸ್ಟ್ ನಾನಿವತ್ತು ಮೀಶೋ ಪೇ ಲೇಟರ್ ಆ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ನ ಆರ್ಡರ್ ಮಾಡ್ತೀನಿ. ಸೊ ಪ್ರಾಡಕ್ಟು ನನಗೆ ಡೆಲಿವರಿ ಆಗುತ್ತೆ. ಡೆಲಿವರಿ ಆದಮೇಲೆ ರಿವ್ಯೂನ ಕೊಟ್ಬಿಟ್ಟು ಮತ್ತು ಪ್ರಾಡಕ್ಟ್ನ ರಿಟರ್ನ್ ಕೊಡ್ತೀವಿ. ರಿಟರ್ನ್ ಕೊಟ್ಟಾಗ ನೀವು ಯಾವುದೇ ರೀತಿಯಾದಂತಹ ಅಮೌಂಟನ್ನು ಕೂಡ ಪೇ ಮಾಡೋಗಿಲ್ಲ, ಓಕೆನಾ. ಆ ಅಮೌಂಟು ನಿಮ್ಮ ಹತ್ರ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ನೀವು ನನ್ನ ಹತ್ರ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ ಪರ್ಚೇಸ್ ಮಾಡೋದಕ್ಕೆ, ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ, ಆ ಥರ ಎಲ್ಲ ಇರೋ ಅಂಥವ್ರು ಈ ಒಂದು ಆಪ್ಷನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಿಂದ ತುಂಬ ಜನ ಏನು ಒಂದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಅರ್ನಿಂಗ್ಸ್ನ ಮಾಡ್ತಾಯಿದ್ದಾರೆ. ಸೊ ಈ ಎಲ್ಲ ಒಂದು ಆಪ್ಷನ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಕೂಡ ತುಂಬಾ ಪ್ರಾಡಕ್ಟ್ನ ಪೇ ಲೇಟರ್ನ ಯೂಸ್ ಮಾಡಿಕೊಂಡೇ ಪರ್ಚೇಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಬಜೆಟು ಕಡಿಮೆ ಇರುತ್ತೆ, ಆದರೆ ಈ ಪೇ ಲೇಟರ್ ಯೂಸ್ ಮಾಡಿದಾಗ ಅಂದರೆ ಹೈ ಬಜೆಟ್ ಪ್ರಾಡಕ್ಟ್ಗಳನ್ನೂ ಕೂಡ ನಾವು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ಪರ್ಚೇಸ್ ಮಾಡಿ ಹಾಗೆ ರಿಟರ್ನ್ ಮಾಡಿದ್ರೆ ಆ ಪೀರಿಯಡಲ್ಲಿ ಒಳಗಡೆ ರಿಟರ್ನ್ ಮಾಡಿದ್ರೆ ನಾವು ಯಾವುದೇ ರೀತಿಯಾದಂಥ ಅಮೌಂಟನ್ನು ಕಟ್ಟೋ ಹಾಗಿಲ್ಲ. ನೀವು ಆ ಪೀರಿಯಡ್ ಮುಗಿದ ಮೇಲೆ ಏನಾದರೂ ನಾನು ರಿಟರ್ನ್ ಮಾಡ್ತೀನಿ ಅಥವಾ ಏನು ಮತ್ತೆ ಪೇ ಮಾಡ್ತೀನಿ ನಾನು ಆ ಪ್ರಾಡಕ್ಟ್ ಅಮೌಂಟ್ ಅಂತಂದರೆ ಅಮೌಂಟ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಪರ್ಚೇಸ್ ಮಾಡಿಬಿಟ್ಟು ರಿವ್ಯೂ ಕೊಟ್ಟು ನೆಕ್ಸ್ಟು ರಿಟರ್ನ ಕೊಟ್ಬಿಟ್ರೆ ನಿಮಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಆ ಪ್ರಾಡಕ್ಟ್ ಪರ್ಚೇಸ್ ಆದರೆ, ಅಂದರೆ ಬೇರೆಯವರು ನಿಮ್ಮ ಆರ್ಡರ್ನ ಪರ್ಚೇಸ್ ಮಾಡಿಕೊಂಡ್ರು ಅಂತಂದರೆ ನಿಮಗೆ ಆಟೋಮೆಟಿಕಲಿ ಕಮಿಷನ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇದೊಂದು ಯೂಸ್ಫುಲ್ ಆಪ್ಷನ್ ನನ್ನ ಪ್ರಕಾರ. ಸೊ ಯಾರೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಳಿ. ಇದು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಏನಾದರೂ ನಿಮಗೆ ಮತ್ತೆ ಇನ್ನೊಂದು ಕ್ಲಿಯರಾಗಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮೀಶೋ ಪೇ ಲೇಟರ್ ಯೂಸ್ ಮಾಡಿಕೊಂಡು ಆರ್ಡರ್ ಮಾಡೋದು, ಹಾಗೆ ಪೇ ಮಾಡೋದು, ಅಮೌಂಟನ್ನು ಎಲ್ಲನೂ ಕೂಡ ಕ್ಲಿಯರಾಗಿ ಹೇಳ್ಕೊಡ್ತೀನಿ, ಓಕೆನಾ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆದರೆ ಏನು ಸ್ಕ್ರೀನ್ ರೆಕಾರ್ಡ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಾದರೂ ಮತ್ತೊಂದು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ಥರ ಮೀಶೋ ಅಫಿಲಿಯೇಟ್ ರಿಲೇಟೆಡ್ ಅಥವಾ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.